மை காட் நான் தான் வெயிட் இல்லல நீ யாரா இப்படி ஓடுன எனக்கு பயம் ஓ மை காட் அப்ப நான் வெயிட் போட்டு வரணுமா நெக்ஸ்ட் டைம் போட்டோ ತೆಗೆಯೋದಿಕಾ 100 kg ಅಯ್ಯೋ ಓ ಇಸ್ ನಾಟ್ ಹalleluya hallelujah hallelujah ವಿಡಿಯೋ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾವು ಎಷ್ಟು ಕಷ್ಟಪಡ್ತಿದೀವಿ ಅಂದ್ರೆ ನನ್ನ ಕುದುರೆಗೆ ನನ್ನ ವೇಟ್ ತಡೆಯಕ್ಕೆ ಆಗ್ತಾ ಇಲ್ಲ ತಿಂದ ಕುದುರೆಗೆ ವೇಟ್ ಇಲ್ಲ ನಾನಂತೂ ಒಬ್ಳೆ ಹೋಗಲ್ಲ ಜೊತೆನೇ ಹೋಗ್ತೀನಿ ಅಣ್ಣ ನಮ್ಮ ಇಬ್ರು ತೆಗೆದ್ಬಿಡಿ ನೋಡಿ ನೆಕ್ಸ್ಟ್ ಅಣ್ಣ ಸ್ತೋತ್ರ ಕರ್ತನೇ ಸ್ತೋತ್ರ ಹalleluya ಆಕ್ಚುಲಿ ಎಂಜಾಯ್ ಮಾಡಕ್ಕೆ ಆಗ್ತಾ ಇಲ್ಲ ನನ್ನ ಪರಿಸ್ಥಿತಿ ನನಗೆ ಗೊತ್ತು ಎಲ್ಲಿಗೂ ಹೋಗ್ಬೇಕಂತ ಕಂಟ್ರೋಲ್ ಯುವರ್ ಸೆಲ್ಫ್ ಓಕೆ ಇದು ರೋಷನ್ ಅಂತೆ ನಾವು ರಾಮು ಕೂತಿದ್ದು ರೋಷನ್ ಮೇಲೆ ನಾನು ರೋಷನ್ ಮೇಲಲ್ಲ ರಾಮು ಮೇಲೆ ಅವ್ನು ತುಂಬಾ ಫಾಸ್ಟ್ ಅಂತೆ ರಾಮು ಮೇಲೆ ಕೂತಿದ್ಲು ಸಿದ್ದು ಸೊ ರಾಮು ಅವನು ರಾಮು ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ದ ನನ್ನ ಓಕೆ ಇದು ಬಂದ್ಬಿಟ್ಟು ಕಾಗೆ ಮೊಟ್ಟೆ ಅಂತೆ ಕಾಗೆ ಮೊಟ್ಟೆ ಮೇಲೆ ನಾನೇ ಕೂತಿದ್ದು ಇದು ರೋಷನ್ ಬಿಂದು ಹುಡ್ಗ ಬಂದ್ಬಿಟ್ಟು ರೋಷನ್ ಅಂತ ಆಕ್ಚುಲಿ ಇಟ್ಸ್ ಫೈನ್ ಟು ಮೀ ಕಾಗೆ ಮೊಟ್ಟೆ ಐ ಡೋಂಟ್ ವಾಂಟ್ ಎ ಮೇನ್ಸ್ ದಟ್ಸ್ ಇದೊಂದು ಬದುಕಿ ಇದೊಂದು ಜನ್ಮವೇ ಸೊ ಫೈನಲಿ ಐ ಡನ್ ಇರು ನಾನು ರಾಮುನ ಒಂದು ಕ್ಲಿಕ್ ತಗೊಂತೀನಿ ಅವ್ನು ತುಂಬಾ ಫಾಸ್ಟ್ ಅಂತ ಎಲ್ರಿಗೂ ತೋರಿಸ್ಬೇಕು ಓ ಗಾಡ್ ಅವಳಿನ ರಿಟರ್ನ್ ನಮ್ಮ ಮನೆಗೆ ಹೋಗೋವರೆಗೂ ಜಪ ಮಾಡ್ತಾಳೆ ರಾಮು ತುಂಬಾ ಫಾಸ್ಟ್ ರಾಮು ಫಾಸ್ಟ್ ಅಂತ ಎಲ್ಲರಿಗೂ ತೋರಿಸ್ಬೇಕು ತಾನೆ ಹೌದು ಅದು ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಆಕ್ಚುಲಿ ಮಸ್ತ್ ಇತ್ತು ನಾನು ಹಾರ್ಸ್ ರೈಡ್ ಹೋಗ್ಬೇಕು ಲೈಫಲ್ಲಿ ಒಂದ್ಸಲ ಅಂತ ಆಸೆ ಇತ್ತು ಆಯ್ತಾ ಆದ್ರೆ ನನ್ನ ಹಾರ್ಸ್ ರೈಡ್ ಈ ಲೆವೆಲಲ್ಲಿ ಇರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಏನ್ ಎದ್ರಿಕೊಂಡೆ ಅಂದ್ರೆ ಸೀರಿಯಸ್ಲಿ ಭಯ ಆಗೋಯ್ತು ತುಂಬಾ ಹಾಯ್ ಗ್ಯಾಸ್ ಕನ್ನಡತಿ ಲಾಕ್ಸ್ 888 ಥ್ಯಾಂಕ್ ಯು ಸೊ ಹಾರ್ಸ್ ರೈಡ್ ಅಲ್ಲಿ ನಂದು ಡ್ಯಾಶ್ ಬಾಯಿಗೆ ಬಂದಂಗ ಆಗಿತ್ತು ಅವ್ರ ಕೈ ಅಮ್ಮಿ ಅಲ್ಲಿ ಸ್ಟಾರ್ಟಿಂಗ್ ಹೋಗ್ತಿತ್ತಲ್ಲ ಅದು ಭಯ ಆಯ್ತು ಗೊತ್ತಾ ನಂಗೆ ಸಮಟೈಮ್ಸ್ ಎತ್ತಾಕಿ ಆಮೇಲೆ ಸಡನ್ ಆಗಿ ಮೂವ್ ಆಗ್ಬಿಡ್ತು ಬೇಬಿ ನಿಂದು ಪಾಪ ಏನು ಟ್ರೈನ್ ಆಗಿದ್ರು ಕೋಪ ಬಂದಾಗ ಟ್ರೈನ್ ಆಗಿತ್ತು ಅದ್ ನೋಡಿದೆ ರಾಮು ಯಾವ ತರ ರೇಟ್ ಮಾಡ್ತು ಅವನು ಡೇಂಜರ್ ರಾಮು ಅದೇ ಡೇಂಜರ್ ಗಂಡಸ ನಂಗೆ ಸಿಕ್ಕಿಸ್ತಾನೆ ಅತ್ತ ಗೊತ್ತಲ್ಲ ನನ್ನಿಂದ ಇಟ್ಕೊಂಡು ನಿನ್ ತಲೆ ಮೇಲೆ ಕಿರೀಟ ಮಾಡಿಸ್ಕೊಡ್ತೀನಿ ಆಕ್ಚುಲಿ ನನಗೆ ಅವಂದ್ರೆ ಭಯ ಅದಕ್ಕೆ ಇವಳ ಹತ್ರ ಹೇಳ್ತಿದ್ದಾಳೆ ಸೀರಿಯಸ್ಲಿ ನಾನು ಇಷ್ಟು ಚಿಕ್ಕ ಕೆಜಿಗೆ ಇಷ್ಟು ಉಸಿರು ಬರ್ತಿದ್ದಿಲ್ಲ ಬೇಬಿ ಚಿಕ್ಕ ಕೆಜಿ ನಾನು ಜಸ್ಟ್ ಡ್ಯಾಶ್ ಕೆಜಿ ನಾನು ಕೆಜಿ ಹೇಳಂಗಿಲ್ಲ ಓಕೆ ಥ್ಯಾಂಕ್ ಯು ಕಂಡ್ರೆ ದೂರ ಹಂಗೆ ಓ ಮೈ ಗಾಡ್ ವೆರಿ ನೋಡಿ ಅಮ್ಮ ಪುಟಾಣಿ ಬಿದ್ಯಾ ಕಂದಮ್ಮ ಹಾ ಜೀಸಸ್ ಫೈನಲಿ ಮೇಲೆ ಬಂದ್ವಿ ವಿ ಕಾಂಟ್ ಗೋ ಆಗ್ತಾ ಇಲ್ಲ ಬೇಬಿ ಐ ವಾಂಟ್ ಟು ಡ್ರಿಂಕ್ ಎ ವಾಟರ್ ಗೈಸ್ ಹಿಲ್ ಸ್ಟೇಷನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮರಗಳಿದೆ ಚೆನ್ನಾಗಿದೆ ಈಗ ಮೇ ಬಿ ಡೈರೆಕ್ಟು ರೆಸಾರ್ಟ್ ಅನ್ಸುತ್ತೆ ನಾವು ಬಂದಿದ್ದು ಕಾರಲ್ಲಿ ಬ್ಯಾಂಗ್ಳೂರಿಂದ ಕಾರಲ್ಲೇ ಬಂದ್ಬಿಟ್ವಿ ಬಿಕಾಸ್ ಊಟಿಗೆ ಫ್ಲೈಟ್ ಇಲ್ಲ ಅಲ್ಲ ಅದರಿಂದ ಮಾತ್ರ ಬಸ್ಸಲ್ಲಿ ಕಷ್ಟ ಗೈಸ್ ಆಗಲ್ಲ ಕಾರ್ನ ಅಲೋ ಇಲ್ಲ ಆಸ್ಮೇಲೆ ಅಂತ ಹೇಳಿ ಬಿಟ್ಬಿಟ್ರೆ ಫ್ಲೈಟ್ ತಗೊಂಡು ಹೋಗ್ಬಿಟ್ಟಲ್ಲ ಆಸ್ಮೇಲೆ ಹಾಸ್ಕೊಂಡು ನಾವು ನಮ್ಮ ಕ್ಯಾಬ್ ಹತ್ರ ಬಂದ್ವಿ ಈಗ ಹೋಗ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ನಾವು ಬೋಟಿ ತಿಂತೀವಿ ಬೇಬಿ ಕುರೆ ಇವೆಲ್ಲ ತೆಗಿ ಬೇಬಿ ಬೋಟಿ ಪ್ಯಾಕೆಟ್ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ರೆ ಕೊಟ್ರು ಕೆಲಸ ನನಗೆ ಹೌದಾ ಬರ್ತಾರೆ ಈ ಕಡೆ ನೋಡ್ತಾರ ಬಗ್ಗೆ ನೋಡ್ತಾರ ಯಪ್ಪ ನಿಮ್ಗೆ ಬೋಟಿ ಬೇಕಾ ಹೆಂಗಿತ್ತು ಹಣ ಸೂಪರ್ ಆಗಿತ್ತು ಅಯ್ಯೋ ರಾಮು ಬರ್ಲೆ ಫಾಸ್ಟ್ ರಾಮನ ಟ್ರೈ ಮಾಡ್ಬಿಟ್ಟ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಸೀರಿಯಸ್ಲಿ ಅಣ್ಣ ಹಾರ್ಸ್ ರೈಡಿಂಗ್ ಈ ತರ ಇರುತ್ತೆ ಅನ್ಕೊಂಡೇ ಇರ್ಲಿಲ್ಲ ನಾವು 200 ಒಬ್ರಿಗೆ ಫೋಟೋ ಎಲ್ಲ ಅವ್ರೆ ತೆಕ್ಕೊಟ್ರು
ಒಂದೇ ಕುದುರೆ ಮೇಲೆ ಇಬ್ರು ಬಂದ್ರೆ 400 ಅಂದ್ರು. ಬೇಡ ಸಿಂಗಲ್ ನಾವು ಸಿಂಗಲ್ ಬಂದ್ವಿ. ಪಾಪ ಕುದುರೆಗೂ ಕಷ್ಟ ಆಗುತ್ತೆ. ಇವಳು ಕುದುರೆ ಮೇಲೆ ಹತ್ತು ಆಸೆ ಅಂತೆ, ಕುದುರೆಗೆ ನೋವಾಗುತ್ತೆ ಅಂತಾಳೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ನೋಡಿ ಹೆಂಗಾಗಿದ್ದಾಳೆ. ಇಲ್ಲ ಅದು 200 ರೂಪಾಯಿ ತಗೊಂಡ. ಹಾ ನೀವು ಆ ಕಡೆ ಎಲ್ಲ ಕೇಳಿದ್ರೆ ಹಾ 500 ರೂಪಾಯಿ ಕೊಡಿ 400 ರೂಪಾಯಿ ಅಂತಾರೆ. ಇವ್ರು ಏನ್ ಬಿಸ್ನೆಸ್ ಮಾಡ್ತಾರೆ ಪಾಪ. ಅಟ್ಲೀಸ್ಟ್ ಓಕೆ ಸರಿಯಾಗಿ ಊಟ ಹಾಕ್ತಾರ ಅಣ್ಣ. ಓಕೆ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ಹೌದು. ಅರೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿ ಕ್ರೇಜಿ ಆಗಿದೆ ಆಕ್ಚುಲಿ. ಅಲ್ಲಿ ಊರ್ ಅನ್ಸುತ್ತೆ ಮೇ ಬಿ. ಊಟಿ ಅದೇ ಇದೇನಾ ಊಟಿ? ಓಕೆ ಬಂದಾಯ್ತು ಊಟಿಗೆ. ಹತ್ರ ಇದ್ದೀರಿ. ರೀಚ್ ಊಟಿಗೆ ಬಂದ್. ಓ ಇಲ್ಲಿ ರೆಸಾರ್ಟ್ಸ್ ಎಲ್ಲ ಇದೆ. ಇಲ್ಲೇ ರೆಸಾರ್ಟ್ಸ್ ಇದೆ. ನಾವ್ ಯಾಕೆ ಅಲ್ಲೆಲ್ಲ ಫೈನ್ ಮಾಡ್ದೆ? ಅದೇ ಅಂಕಲ್ ಅವತ್ ನೋಡಿದ್ವಲ್ಲ. ನಿನ್ ಸಪೋರ್ಟಿಂಗ್ ಇದು ಚಂದ ಇಲ್ಲ ಬಟ್ ಆದ್ರೂ ಓಕೆ ನಾಟ್ ಬ್ಯಾಡ್. ನಾವು ಊಟ ಮಾಡಕ್ ಬಂದಿದೀವಿ ಗೈಸ್. ಹ್ಯಾಂಡ್ ವಾಶ್ ಮಾಡ್ಬೇಕು. ವೇರ್ ಐ ಡೋಂಟ್ ನೋ. ಲೆಟ್ಸ್ ಗೋ ಹ್ಯಾಂಡ್ ವಾಶ್. ನೋಡಿ ಇರಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀವಿ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಂದ್ವಿ ನಾವೀಗ. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಸೀರಿಯಸ್ಲಿ ಹ್ಯಾಂಡ್ ವಾಶ್ ಮಾಡಕ್ ಹೋದ್ರೆ ಹೇಗಿದೆ ಅಂದ್ರೆ ವಾಟರು ಫ್ರಿಡ್ಜ್ ಇಂದ ತಗೊಂಡು ನಾವು ಹ್ಯಾಂಡ್ ವಾಶ್ ಮಾಡ್ಕೊತಿದ್ವೇನೋ ಅನ್ನೋ ರೇಂಜ್ ಅಲ್ಲಿ ಇದೆ. ಬನ್ನಿ ಅಂಕಲ್ ಇಲ್ಲೇ. ಬನ್ನಿ. ಇವರು ಅಂಕಲ್ ನಮ್ಮ ಯಾವ ಅಂಕಲ್ ಅವರು. ನಿದ್ದೆ ಬರ್ತಾ ಇದೆ ಗಾಯ್ಸ್. ಸಖತ್ ನಿದ್ದೆ ಬರ್ತಿದೆ. ಹೊಟ್ಟೆ ತುಂಬಾ ಊಟ ಮಾಡೋದು. ಬೆಳಗ್ಗೆ ಬಂದಿದ ತಕ್ಷಣ ಬ್ಲೂಟೂತಲ್ಲಿ ಚಾರ್ಜ್ ಇತ್ತು. ಹೋಯ್ತು ಸೌಂಡ್ ಚೆನ್ನಾಗಿ ಬಂತು. ಆಮೇಲೆ ಹೋಗ್ತಾ ಬಾಳೆ ಮೇಲೆ ಹಂಗೆ ಓಕೆ. ಅದು ಅನ್ನ ನೋಡಕ್ಕೆ ವಾಯ್ಸ್ ಬರೋದು. ಅಲ್ಲಿ ಬ್ಯಾಗ್ ಅಲ್ಲಿ ಇದೆ. ಇಲ್ಲಿದೆಯಲ್ಲ ಇದು ಸ್ಪೀಕರ್ ಆಕ್ಚುಲಿ ಅಂಕಲ್ ಸ್ಪೀಕರ್ ಬಂತು. ಈಗ ಚಾರ್ಜ್ ಆಗುತ್ತೆ. ಊಟ ನೋಡ್ಬೇಕು. ನಾಳೆ ಚಾರ್ಜ್ ಆಗುತ್ತೆ. ಇವತ್ತು ಫುಲ್ ಟೈರ್ಡ್. ಆ ಕುದುರೆ ಬೇರೆ ಅದು. ಆ ಕುದುರೆ ನಿಮ್ಗೇನು ರಾಮು ಅಂದ್ರೆ ನಿಮ್ಗೂ ಒಂದು ಅಟ್ರಾಕ್ಷನ್ ಅಫೆಕ್ಷನ್. ಆ ರಾಮು ಹಂಗೆ ಈ ರಾಮು ಹಂಗೆ. ಆ ರಾಮು ಈ ಚಪಾತಿ ಬೇರೆ ತರ ಇದೆ ಬಂದು. ನಮ್ಮ ಅಮ್ಮನ ಅಕ್ಕಿ ರೊಟ್ಟಿ ತರ ಮೈದಾ ಹಾಕಿದ್ದಾರೆ. ಟೇಸ್ಟ್ ಎಲ್ಲ ಗೊತ್ತಾಗ್ತಿದೆ. ನಾವು ವಿಸಿಟಿಂಗ್ ಪ್ಲೇಸಸ್ಗೆ ಹೋಗ್ತೀವಲ್ಲ ಅವುಗಳಲ್ಲಿ ಮೀನ್ಸ್ ಡೆವಲಪ್ ಆಗಿರಲ್ಲ ಬಟ್ ವಿಸಿಟಿಂಗ್ ಪ್ಲೇಸಸ್. ನಮ್ಮ ಬೆಂಗಳೂರು ತುಂಬ ಡೆವಲಪ್ ಆಗಿದೆ. ಅದ್ರಲ್ಲಿ ನೋಡೋಂಥದ್ದು ಏನಿದೆ? ಚಕ್ಕೆ ಲವಂಗ ಬಿಟ್ಟು ಬೇರೆ ಏನೈತಿ ನೋಡಿ. ನಂದು ಯೂಟ್ಯೂಬ್ ನೋಡಿ ಅಡುಗೆ ಮಾಡೋದು ಕಲೀರಿ ಅಂತ ಹೇಳ್ಬೇಕು ಇವ್ರಿಗೆ. ಸೀರಿಯಸ್ಲಿ ಏನೂ ಇಲ್ಲ. ನಾನೇ ಚೆನ್ನಾಗಿ ಮಾಡ್ತೀನಿ ಅಂಕಲ್ ಅಡುಗೆನೆಲ್ಲ. ತುಂಬಾ ಚೆನ್ನಾಗಿ ಯೂಟ್ಯೂಬ್ಗೆಲ್ಲ ಹಾಕ್ತೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿ. ಅಡುಗೆ ಯೂಟ್ಯೂಬ್ ಅಲ್ಲಿ ಹಾಕಿ ಒಂದು ಆದ್ರೂ ಒಂದು ಟ್ರೈ ಮಾಡ್ಬಿಟ್ಟೆ ಕಮೆಂಟ್ 100% ಮಾಡ್ತೀನಿ. ಅದ್ರಿಂದ ನಾನು ಈಗ ಹಾಕಿದಾಳೆ ನೋಡಿ ಫಾಲೋ ಮಾಡಿ. ತುಂಬಾ ಅಂದ್ರೆ ವೆಜ್ಜು ಹಾಕಿದೀನಿ, ನಾನ್ ವೆಜ್ ಹಾಕಿದೀನಿ. ಬಸ್ಸಾರು ಉಪ್ಸಾರು ಎಲ್ಲ ಏನ್ ಸಕತ್ತು ಮಾಡ್ತಾಳೆ. ಅವಷ್ಟೇ. ಪಲಾವ್ ಮಾಡ್ತಾಳೆ, ಪುಳಿಯೋಗರೆ ಮಾಡ್ತಾಳೆ. ಪುಳಿಯೋಗರೆ ರೆಸಿಪಿ ಆಗ್ತದೆ ಆಕ್ಚುಲಿ. ಮತ್ತೆ ಆ ತರ ಯಾವ ಒಂದು ಬಾಕ್ಸ್ ಮಾಡ್ಕೊಂಡ್ಬಿಡಿದ್ರೆ ಸೋರೋಗಿರೋದು. ಮನೇಲಿ ಆಂಟಿ ಅಡುಗೆ ಮಾಡ್ತಾರೆ. ಕೆಲ್ಸಕ್ಕೆ ಹೋಗೋದೇನೋ ಟೈಮ್ ಸಾಕಲ್ಲ. ಊಟಿ ನೋಡಿ ಹೇಗಿದೆ. ಆಲ್ರೆಡಿ ಫುಲ್ ಸ್ನೋ ಥರ. ಏನು ಬೇಬಿ ಇದು? ಏನಂತಾರೆ ಬೇಬಿ ಇದನ್ನ? ಹಿಮ ಬೀಳ್ತಾ ಇದೆ. ಫಾಗ್ ಬೀಳ್ತಿದೆ ನೋಡಿ. ಆ್ಯಕ್ಚುಲಿ ಅಲ್ಲಿ ಹಿಂದೆ ಇರೋದು ಬೆಟ್ಟ. ಹೋಗ್ತಾಗಿ ಅಲ್ಲಿವರೆಗೆ ನಂಗೆ ಹೋಗಕ್ಕಾಗಲ್ಲ ಗ್ಯಾಸ್. ನನಗೆ ತುಂಬ ಚಳಿ ಆಗ್ತಿದೆ ಅಷ್ಟೇ.